ಈ ಬೆಂಡೆಕಾಯಿ ಅಂತ ಏನು ಕರಿತೀವಿ ನಾವು ಕನ್ನಡದಲ್ಲಿ, ಅದರ ಬಗ್ಗೆ ನಾನಿವತ್ತು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಇನ್ನೂ ಒಂದು 2-3 ಗಿಡ ಇದೆ. ಸಹಜ ಸಂಪೂರ್ಣ ಕೃಷಿ ಅಂತ ಅವ್ರದ್ದು ಯೂಟ್ಯೂಬ್ ಚಾನಲು, ಅವ್ರು ನನಗೆ ಕಳಿಸ್ಕೊಟ್ಟಿದ್ದು. ಇಷ್ಟು ಕಮ್ಮಿ ಜಾಗದಲ್ಲೇ ಬೆಳೆಯುತ್ತೆ, ಜಾಸ್ತಿ ಜಾಗ ಬೇಡ. ಆಮೇಲೆ ಇದು ರಿಚ್ ಇನ್ ಫೈಬರ್ನ ಅಂಶ ಇದರಲ್ಲಿ ಚೆನ್ನಾಗಿರುತ್ತೆ. ನೋಡಿದ್ರೆ ನೀವು ಒಂದು 3-4 ಎಲೆ ಇರುತ್ತೆ, ಬಟ್ ಎಲೆಗಿಂತ ಜಾಸ್ತಿ ಬೆಂಡೆಕಾಯಿ ಇರುತ್ತೆ. ನೋಡಿ ಎಷ್ಟು ಸಕ್ಕತ್ತಾಗಿದೆ. ಇದರ ಹೆಸರು ಮರ ಬೆಂಡೆಕಾಯಿ ಅಂತ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಕಾಣಿಸ್ತಾ ಇದೆ. ಇಷ್ಟೇ ಚಿಕ್ಕದಿದೆ, ಬಟ್ ಆಲ್ರೆಡಿ 2 ಬೆಂಡೆಕಾಯಿ ಬಿಟ್ಟಿದೆ. ಡೈಜೆಷನ್ಗೆ ಇದು ತುಂಬ ಒಳ್ಳೇದು. ಸೊ ಬನ್ನಿ ಇವಾಗ ಇದನ್ನು ಹಾರ್ವೆಸ್ಟ್ ಮಾಡೋಣ. ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಇದ್ರ ಬೀಜ ಹೆಂಗಿರುತ್ತೆ ಅಂತ. ಒಂದು 2 ಮಂತ್ಸ್ ಕೊಟ್ಟರೆ ಗಿಡ ದೊಡ್ಡದಾಗಿ ಅದರಲ್ಲಿ ಮತ್ತೆ ಬೆಂಡೆಕಾಯಿ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಈ ರೀತಿ ಮಾಡ್ಕೊಂಡ್ರೆ ನೀವು ಅಂಗಡಿಯಿಂದ ಈ ಬೆಂಡೆಕಾಯಿ ಬೀಜನ ತರೋದು ಅವಶ್ಯಕತೆನೇ ಇರಲ್ಲ. ಆಮೇಲೆ ಅಂಗಡಿಯಿಂದ ಬೆಂಡೆಕಾಯಿ ತರೋದು ಅವಶ್ಯಕತೆ ಇರಲ್ಲ, ಯಾಕಂದರೆ 2 ನೀವೇ ಮನೇಲೇ ಬೆಳ್ಕೊತಾ ಇರ್ತೀರ. ಹಲೋ ಎವ್ರಿವನ್, ಎಲ್ಲರಿಗೂ ಕೊಡಗು ದ ಹೆವನ್ ಅನ್ನರ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೊಡಗಿನ ಹುಡುಗ ಚೇತನ್ ಮಜಲ್ಗದ್ದೆ. ಇವತ್ತಿನ ಈ ವಿಡಿಯೋದಲ್ಲಿ ನೀವು ಟೈಟಲ್ ಮತ್ತು ತಮ್ನೇಲಲ್ಲಿ ನೋಡಿದಾಗೆ ಇವತ್ತು ನಾವು ಲೇಡೀಸ್ ಫಿಂಗರ್ ಇಲ್ಲಿ ಕಾಣಿಸ್ತಾ ಇರ್ಬೋದು, ಈ ಬೆಂಡೆಕಾಯಿ ಅಂತ ಏನು ಕರಿತೀವಿ ನಾವು ಕನ್ನಡದಲ್ಲಿ, ಅದರ ಬಗ್ಗೆ ನಾನಿವತ್ತು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಅದರ ಕೃಷಿ ಹೆಂಗೆ ಮಾಡೋದು ಅಂತ. ಕೃಷಿ ಎಲ್ಲ ಮನೆ ಹತ್ರ ಹೆಂಗೆ ನೀವು ಅದರ ಗಿಡನ ಬೆಳೆಸ್ಕೊಂಡು ಹೆಂಗೆ ನಾವು ಮನೆಗೆ ಬೇಕಾಗಿರೋವಂಥ ಬೆಂಡೆಕಾಯಿನ ಬೆಳ್ಕೊಬೋದು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನೀವು ನೋಡ್ಬೋದು, ಇಲ್ಲಿ ಬೆಂಡೆಕಾಯಿ ಕಾಣಿಸ್ತಾ ಇರ್ಬೋದು. ಒಂದು ಬಿಟ್ಟಿದೆ ಆಲ್ರೆಡಿ, ಇನ್ನು 2 ಆಲ್ರೆಡಿ ಒಣಗಿದೆ. ಇದೇನು ನೀನು ಒಂದೇ ಒಂದು ಗಿಡ ಇಟ್ಕೊಬಿಟ್ಟು ಹೆಂಗೆ ಕೃಷಿ ಮಾಡೋದು ಅಂತ ಹೇಳ್ಕೊಡ್ತೀಯ ಅಂತ ನೀವು ಕೇಳ್ತಾಯಿದ್ರೆ, ಇಲ್ಲ, ಇದು ಒಂದು ಗಿಡದಿಂದನೇ ಸುಮಾರು ಗಿಡ ಆಗುತ್ತೆ. ಆಮೇಲೆ ಇದೊಂದೇ ಗಿಡ ಅಲ್ಲ, ಇದ್ರ ಜೊತೆಗೆ ಇನ್ನೂ ಒಂದು 2-3 ಗಿಡ ಇದೆ. ಅಲ್ಲೊಂದು ಗಿಡ ಇದೆ, ಆಮೇಲೆ ಇನ್ನೊಂದು ಕಡೆ ಇದೆ. ಬಟ್ 3 ಡಿಫ್ರೆಂಟ್ ವೆರೈಟೀಸು, 3 ಗಿಡನೂ. ಇಲ್ಲಿರೋವಂಥದ್ದು, ಇಲ್ಲಿ ಕಾಣಿಸ್ತಾ ಇರೋವಂಥದ್ದು ಕೆಂಪು ಬೆಂಡೆಕಾಯಿ, ರೆಡ್ ಬೆಂಡೆಕಾಯಿ. ಇದನ್ನ ನನಗೆ ಒಬ್ಬರು ಯೂಟ್ಯೂಬರ್ ಇದ್ದಾರೆ, ಶಿವಪ್ರಸಾದ್ ಮಲೆಬೆಟ್ಟು ಅಂತ, ಸಹಜ ಸಂಪೂರ್ಣ ಕೃಷಿ ಅಂತ ಅವ್ರದ್ದು ಯೂಟ್ಯೂಬ್ ಚಾನಲು, ಅವ್ರು ನನಗೆ ಕಳಿಸ್ಕೊಟ್ಟಿದ್ದು. ಅದರ ಗಿಡ ಇದು. ಅವ್ರು ಇನ್ನೊಂದು ಗಿಡ ಕಳಿಸ್ಕೊಟ್ಟಿದ್ದಾರೆ ಗ್ರೀನ್ ಕಲರ್ದು, ಅದು ಮತ್ತು ಇದು ಅವ್ರು ಕಳಿಸ್ಕೊಟ್ಟಿರೋಂಥದ್ದು. ಸೊ ಇದರ ಬಗ್ಗೆ ಇವತ್ತು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಫಸ್ಟು ಇದನ್ನು ಗಿಡ ಹೆಂಗೆ ನೆಡೋದು ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಈ ಬೆಂಡೆಕಾಯಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಈ ಬೆಂಡೆಕಾಯಿನ ಲೇಡೀಸ್ ಫಿಂಗರ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಲೇಡೀಸ್ ಫಿಂಗರ್ ಯಾಕೆ ಅಂದರೆ, ನೀವು ನೋಡಿದ್ರೆ ನೀವು ಲೇಡೀಸ್ದು ಫಿಂಗರ್ ಥರನೇ ಇದೆ, ಸೊ ಅದಕ್ಕೋಸ್ಕರ ಲೇಡೀಸ್ ಫಿಂಗರ್ ಅಂತ ಕರೀತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ, ನನಗೂ ಗೊತ್ತಿಲ್ಲ. ಆಮೇಲೆ ಇದನ್ನ ಓಕ್ರಾ ಅಂತಲೂ ಕರೀತಾರೆ. ಆಮೇಲೆ ಇದು ರಿಚ್ ಇನ್ ಫೈಬರ್ನ ಅಂಶ ಇದರಲ್ಲಿ ಚೆನ್ನಾಗಿರುತ್ತೆ. ಆಮೇಲೆ ವಿಟಮಿನ್ ಸಿ ಮತ್ತು ಕೆ. ವಿಟಮಿನ್ ಸಿ ನೀವೇನು ಸಿಟ್ರಸ್ ವೆರೈಟೀಸ್ ಹಣ್ಣುಗಳಲ್ಲಿ, ಆರೆಂಜು ಮತ್ತು ಬೇರೆ ಹಣ್ಣುಗಳಲ್ಲಿ ಏನಿರುತ್ತೆ ಅದು ಇದರಲ್ಲೂ ಕೂಡ ಇರುತ್ತೆ, ವಿಟಮಿನ್ ಸಿ ಮತ್ತು ಕೆ. ಇದು ತಿಂದರೆ ನಿಮಗೆ ಡೈಜೆಷನ್ಗೆ ಸಖತ್ ಹೆಲ್ಪ್ ಆಗುತ್ತೆ. ಡೈಜೆಷನ್ಗೆ ಇದು ತುಂಬ ಒಳ್ಳೆಯದು. ಇದರ ಜೊತೆಗೆ ಇದು ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡುತ್ತೆ ಅಂತಲೂ ಹೇಳ್ತಾರೆ. ಸೊ ಇದು ತುಂಬ ಒಳ್ಳೆಯ ಇದು. ನನಗಿದು ತುಂಬ ಇಷ್ಟ, ಬಟ್ ಇದು ಪಲ್ಯ ಮಾಡಿದ್ರೆ ಇಷ್ಟ ಆಗೋಲ್ಲ. ಇದನ್ನು ಫ್ರೈ ಥರ ಮಾಡ್ತೀವಿ, ಅಂದರೆ ತವಾದಲ್ಲಿ ಫ್ರೈ ಥರ ಮಾಡಿದ್ರೆ ನನಗೆ ತುಂಬ ಇಷ್ಟ. ಅದಕ್ಕೋಸ್ಕರ ನಾನು ಈ ಥರ ಬೆಳ್ಕೊಂಡಿದ್ದೀನಿ. ಒಂದೇ ಒಂದು ಗಿಡ ಇದೆ ಇಲ್ಲಿ ಸದ್ಯಕ್ಕೆ, ಇನ್ನೊಂದು ಗಿಡ ಅಲ್ಲೊಂದಿದೆ, ಮತ್ತು ಇಲ್ಲೊಂದು ನೋಡಿದ್ರೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ಇಲ್ಲೊಂದು ಪುಟ್ಟ ಗಿಡ ಇದೆ, ಇಲ್ಲಿ ನೋಡ್ಬೋದು ನೀವು. ಇದೊಂದು ಪುಟ್ಟ ಗಿಡ, ಇಲ್ಲೂ ಬೆಂಡೆಕಾಯಿ ಬಿಟ್ಟಿದೆ. ಇದು ಒಂದು ಟೈಪ್ ಆಫ್ ಬೆಂಡೆಕಾಯಿ, ಇದು ಬೇರೆ ಥರ ಬೆಂಡೆಕಾಯಿ. ಇದು ನಾರ್ಮಲ್ ಬೆಂಡೆಕಾಯಿ, ಗ್ರೀನ್ ಕಲರ್ ಇದೆ. ಸೊ ಇದು ರೆಡ್ ಬೆಂಡೆಕಾಯಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹಾರ್ವೆಸ್ಟಿಂಗು ಮಾಡ್ತಾಯಿದ್ದೀನಿ, ಅದ್ರ ಜೊತೆಗೆ ಹೇಗೆ ನಾವು ಇದನ್ನು ಬೀಜ ಮಾಡಿಬಿಟ್ಟು ಇದನ್ನು ನಾವು ಹೇಗೆ ಬೆಳ್ಕೊಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು 2 ಬೆಂಡೆಕಾಯಿನ ಒಣಗಕ್ಕೆ ಬಿಟ್ಟಿದ್ದೀನಿ. ಏನಕ್ಕೆ ಒಣಗಕ್ಕೆ ಬಿಟ್ಟಿದ್ದೀನಿ ಅಂದರೆ, ಇದು ಬೀಜ ಆಗಬೇಕು ಅಂತ. ಇದು ಹೆಂಗೆ ಟ್ರಾನ್ಸ್ಪ್ಲಾಂಟ್ ಮಾಡೋದಂದರೆ, ಇದರೊಳಗಡೆ ಬೀಜಗಳಿರುತ್ತೆ. ಸೊ ಇದನ್ನು ಒಣಗಿದಾಗ ಆ ಬೀಜ ಮೆಚ್ಯೂರ್ ಆಗುತ್ತೆ, ಈ ಬೀಜನ ಹಾಕಿದ್ರೆ ಗಿಡ ಬರುತ್ತೆ. ಸೊ ಆದ್ದರಿಂದ ಈ ಥರ ಒಣಗಿರೋದನ್ನ ನಾನು ಒಣಗಕ್ಕೆ ಬಿಟ್ಟಿದ್ದೀನಿ. ಸೊ ಇವಾಗ ಇದನ್ನ ಕಟ್ ಮಾಡಿಬಿಟ್ಟು ಇದನ್ನೆಲ್ಲ ಹಾರ್ವೆಸ್ಟ್ ಮಾಡೋಣ. ಆಮೇಲೆ ಇದನ್ನು ಒಣಗಿರೋದನ್ನ ಕಟ್ ಮಾಡಿಬಿಟ್ಟು ಅದರಲ್ಲಿ ತೋರಿಸ್ತೀನಿ ನಿಮಗೆ ಯಾವ ಥರ ಬೀಜ ಸಿಗುತ್ತೆ, ಮತ್ತು ಅದನ್ನು ಹೆಂಗೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು, ಅಥವಾ ಹೆಂಗೆ ಅದರಿಂದ ಹೊಸ ಗಿಡಗಳನ್ನ ಹೆಂಗೆ ತೊಗೋಬೋದು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ಇವಾಗ ಇದನ್ನ ಹಾರ್ವೆಸ್ಟ್ ಮಾಡೋಣ. ಸೊ ಈ ಬೆಂಡೆಕಾಯಿ ಇದೆಯಲ್ಲ, ಈ ಗಿಡ ಇದೆಯಲ್ಲ, ಇದೊಂಥರ ಅಮೇಝಿಂಗ್ ಗಿಡ. ಯಾಕಂದರೆ ನೋಡಿ, ಇಷ್ಟು ಕಮ್ಮಿ ಜಾಗದಲ್ಲೇ ಬೆಳೆಯುತ್ತೆ, ಜಾಸ್ತಿ ಜಾಗ ಬೇಡ. ಆಮೇಲೆ ನೋಡಿದ್ರೆ ನೀವು ಒಂದು 3-4 ಎಲೆ ಇರುತ್ತೆ, ಬಟ್ ಎಲೆಗಿಂತ ಜಾಸ್ತಿ ಬೆಂಡೆಕಾಯಿ ಇರುತ್ತೆ. ಇಲ್ಲೊಂದು ಆಲ್ರೆಡಿ ಬಿಟ್ಟಿದೆ ನೋಡಿ, ಇಲ್ಲೊಂದು ಪುಟಾಣಿ ಬರ್ತಾ ಇದೆ. ಇದು ಸ್ವಲ್ಪ ದಿವಸದಲ್ಲಿ ಹೂವು ಬಿಡುತ್ತೆ. ಇದು ಹೂವು ಕೂಡ ಸೇಮ್ ಹೈಬಿಸ್ಕಸ್ ಹೂವು ಇರುತ್ತಲ್ಲ, ಅದೇ ಥರ ಒಂಥರ ಹೂವು ಬರುತ್ತೆ. ಆಮೇಲೆ ಈ ಥರ ಬೆಂಡೆಕಾಯಿ ಆಗುತ್ತೆ. ಆಮೇಲೆ ಇಲ್ಲೆಲ್ಲ ನೋಡಿ, ಸುಮಾರು ನಾವು ಹಾರ್ವೆಸ್ಟ್ ಮಾಡಿದ್ದೀವಿ. ಇದರಲ್ಲಿ ನಾನು ಎಷ್ಟೊಂದು ಸತಿ ಹಾರ್ವೆಸ್ಟ್ ಮಾಡಿದ್ದೀನಿ, ಯಾವತ್ತೂ ವೀಡಿಯೋ ಮಾಡಿರಲಿಲ್ಲ, ಅಂದರೆ ಫುಲ್ ಫಾರ್ಮ್ಯಾಟ್ ವೀಡಿಯೋ ಮಾಡಿರಲಿಲ್ಲ. ಶಾರ್ಟ್ಸ್ ಎಷ್ಟೊಂದು ಸತಿ ಮಾಡಿದ್ದೀನಿ. ಸೊ ಈ ಸತಿ ಹಂಗೆ ವೀಡಿಯೋ ಮಾಡೋಣ, ಹಾಗೆ ಇದ್ರ ಬಗ್ಗೆ ಸ್ವಲ್ಪ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಎಕ್ಸ್ಪ್ಲೇನ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ವೀಡಿಯೋ ಮಾಡೋಕ್ಕೆ ಶುರು ಮಾಡಿದೆ. ಸೊ ಇವಾಗ ಇದನ್ನ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಬೆಂಡೆಕಾಯಿ.
ಸೊ ಇವಾಗ ನಾನು ಇದೆರಡನ್ನ ಇದಕ್ಕೋಸ್ಕರ ಇಟ್ಕೊಂಡಿದ್ದೆ, ಬೀಜಕ್ಕೋಸ್ಕರ. ನೋಡಿ ಒಳಗಡೆ ಬೀಜ ಇದೆ, ಇದನ್ನು ಆಮೇಲೆ ಓಪನ್ ಮಾಡಿ ತೋರಿಸ್ತೀನಿ. ಇದರಿಂದ ಈ ಬೀಜದಿಂದ ಇನ್ನೂ ಹೆಚ್ಚು ಗಿಡಗಳನ್ನ ಮಾಡ್ಕೊಳ್ಳೋಣ. ಸುಮಾರು ನನಗೆ ಯೂಸ್ ಆಗುತ್ತೆ ಮನೆಗೆ ಬೆಂಡೆಕಾಯಿ. ಸೊ ಅದಕ್ಕೋಸ್ಕರ ಒಂದೇ ಒಂದು ಗಿಡ ಇದೆ, ಇದು ರೆಡ್ ಕಲರ್ದು. ಸೊ ಈ ಥರ ಇದು ಮಾಡ್ಕೊಳ್ಳೋದ್ರಿಂದ ನೆಕ್ಸ್ಟ್ ಸತಿಗೆ ಇನ್ನೂ ಜಾಸ್ತಿ ಸಿಗುತ್ತೆ. ಸೊ ನೋಡಿ ಇವಾಗ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ನೋಡಿದ್ರೆ ಇದರಿಂದ ಮತ್ತೆ ಎಷ್ಟೊಂದು ಬೆಂಡೆಕಾಯಿ ಬರುತ್ತೆ. ಸೊ ಆಮೇಲೆ ಇದನ್ನು ಏನಂದರೆ ಎಳೆದಿದ್ದಾಗಲೇ ಕಟ್ ಮಾಡಬೇಕು. ಜಾಸ್ತಿ ಬೆಳೆದೋಗ್ಬಿಟ್ರೆ ಚೆನ್ನಾಗಿರಲ್ಲ, ಟೇಸ್ಟ್ ಇರೋಲ್ಲ. ಎಳೆದಿದ್ದಾಗ ಇದು ತುಂಬ ಸಕ್ಕತ್ತಾಗಿರುತ್ತೆ. ಇದ್ರ ಬೀಜ ಸಮೇತ ಎಳೆ ಬೀಜ ಸಕ್ಕತ್ತಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಇದ್ರ ಫ್ಯಾಕ್ಟ್ ಏನಂದರೆ ಇದರ ಬೀಜದಿಂದ ಒಂಥರ ಫ್ಲೋರ್ ಮಾಡ್ಬೋದು. ಫ್ಲೋರ್ ಅಂದರೆ ಲೈಕ್ ಮೈದಾ ಹಿಟ್ಟು ಆ ಥರ ಇದರಲ್ಲೂ ಒಂದು ಮಾಡ್ಬೋದು. ಸೊ ಅದರ ಫ್ಯಾಕ್ಟ್ ಇದು. ನೋಡಿ ಎಷ್ಟು ಸಕ್ಕತ್ತಾಗಿದೆ, ಹೆಂಗೆ ಕಲರ್ ನೋಡಿ ಎಷ್ಟು ಸಕ್ಕತ್ತಾಗಿದೆ. ಸೊ ಇಲ್ಲೂ ಒಂದು ಬೆಂಡೆಕಾಯಿ ಗಿಡ ಇದೆ, ಕಾಣಿಸ್ತಾ ಇರ್ಬೋದು, ನೋಡ್ಬೋದು ನೀವು. ಇಷ್ಟೇ ಚಿಕ್ಕದಿದೆ, ಬಟ್ ಆಲ್ರೆಡಿ 2 ಬೆಂಡೆಕಾಯಿ ಬಿಟ್ಟಿದೆ. ಇದ್ರ ಸೈಜ್ ನೋಡಿ ಇಷ್ಟೇ ಉದ್ದ ಇರೋದು. ಇದನ್ನು ಬೇರೆ ಗಿಡಗಳು ಕಂಪೇರ್ ಮಾಡಿದ್ರೆ ಇಷ್ಟೇ ಇರೋದು ಉದ್ದ, ಬಟ್ ಆಲ್ರೆಡಿ 2 ಬಿಟ್ಟಿದೆ. ಬಟ್ ಇದನ್ನ ಇವತ್ತು ಹಾರ್ವೆಸ್ಟ್ ಮಾಡಲ್ಲ, ಯಾಕೆ ಅಂದರೆ ಅದನ್ನ ಬೀಜ ಆಗಲಿ ಅಂತ ಬಿಟ್ಟಿದ್ದೀನಿ. ಫಸ್ಟ್ ಬರೋವಂಥ ಬೆಂಡೆಕಾಯಿನ ಬೀಜಕ್ಕೋಸ್ಕರ ಬಿಟ್ಕೋಬೇಕು, ಯಾಕಂದರೆ ನೆಕ್ಸ್ಟು ಮತ್ತೆ ಅದರಲ್ಲಿ ಬೆಂಡೆಕಾಯಿ ಬಿಡೋದು ಇಲ್ವೋ ಗೊತ್ತಿಲ್ಲ. ಫಸ್ಟ್ ಸತಿ ಬಿಟ್ಟಾಗ ಅದನ್ನ ಇಟ್ಕೊಂಡ್ರೆ ನೆಕ್ಸ್ಟ್ ಸತಿಗೆ ನಮಗೆ ಬೆಂಡೆಕಾಯಿ ಗಿಡ ಮಾಡೋಕ್ಕೆ ಆಗುತ್ತೆ. ಸೊ ನಾನು ಅಷ್ಟೇ, ಇದರಲ್ಲಿ ಫಸ್ಟ್ ಸತಿ ಬಂದಿದ್ದು 2 ಗಿಡನೂ 2 ಬೆಂಡೆಕಾಯಿನೂ ಇದರಲ್ಲೂ ಅಷ್ಟೇ ಬಂದಿದ್ದ ಬೆಂಡೆಕಾಯಿನ ಹಂಗೆ ಬಿಟ್ಟೆ. ಯಾಕಂದರೆ ಅದು ಸ್ವಲ್ಪ ದಿವಸ ಆದಮೇಲೆ ಒಂದೊಂದು ಸತಿ ಏನಾಗುತ್ತೆ, ಗಿಡ ಸತ್ತೋಗ್ಬಿಡುತ್ತೆ, ಹೇಳೋಕ್ಕಾಗಲ್ಲ. ಸೊ ಅಂಥ ಟೈಮಲ್ಲಿ ಇವಾಗ ನಾವು ಈ 2 ಬಿಟ್ಟಿರ್ತೀವಲ್ಲ, ಅದನ್ನು ಹಂಗೆ ಇಟ್ಟರೆ ಅದರಲ್ಲಿ ಬರೋಂಥ ಬೀಜದಿಂದ ಎಷ್ಟೊಂದು ಗಿಡಗಳನ್ನ ಮಾಡ್ಕೋಬೋದು. ಅದರಿಂದ ಮತ್ತೆ ಇನ್ನೂ ಹೆಚ್ಚು ಬೆಂಡೆಕಾಯಿನ ಪಡ್ಕೋಬೋದು. ಸೊ ಅದಕ್ಕೋಸ್ಕರ ನೀವು ಅಷ್ಟೇ. ಆಮೇಲೆ ಇನ್ನೊಂದು ಏನಂದರೆ, ಸ್ಟಾರ್ಟಿಂಗ್ ಬರೋವಂಥ ಬೆಂಡೆಕಾಯಲ್ಲೇ ಈ ಮೊಳಕೆ ಹೊಡೆದು ಹೊಸ ಗಿಡ ಆಗುವಂಥ ಲಕ್ಷಣಗಳು ಬರೀ ಸ್ಟಾರ್ಟಿಂಗಲ್ಲಿ ಬಿಡೋವಂಥ ಬೆಂಡೆಕಾಯಲ್ಲಿ ಚೆನ್ನಾಗಿರುತ್ತೆ. ನೀವು ಲೇಟಾಗಿ ಬರೋವಂಥ ಬೆಂಡೆಕಾಯಲ್ಲಿ ಇಟ್ಟರೆ ಅದು ಜರ್ಮಿನೇಷನ್ ಜಾಸ್ತಿ ಬೇಗ ಆಗೋಲ್ಲ. ಫಸ್ಟಲ್ಲಿ ಬರೋವಂಥದ್ದು ಚೆನ್ನಾಗಾಗುತ್ತೆ. ಸೊ ಅದಕ್ಕೋಸ್ಕರ ಫಸ್ಟಲ್ಲಿ ಬರೋವಂಥ ಬೆಂಡೆಕಾಯಿಗಳನ್ನ ತೆಗೆದು ಇಟ್ಕೊಳ್ಳಿ. ಸೊ ಇದೆರಡು ಬಿಟ್ಟು ಇನ್ನೊಂದು ಬೆಂಡೆಕಾಯಿ ಇದೆ, ಇದು ಕೂಡ ಗ್ರೀನ್ ಕಲರ್ ಬೆಂಡೆಕಾಯಿ. ಇದರ ಹೆಸರು ಮರ ಬೆಂಡೆಕಾಯಿ ಅಂತ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಕಾಣಿಸ್ತಾ ಇದೆ ಎಷ್ಟು ಹೈಟ್ ಆಗಿದೆ ಅಂತ. ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗಿದೆ ಬಿಡೋಕ್ಕೆ, ಇಲ್ಲೆಲ್ಲ ಬಿಟ್ಟಿದೆ. ಇಲ್ಲಿ ಇದು ಒಣಗಕ್ಕೆ ಬಿಟ್ಟಿರೋ ಅಂಥದ್ದು ಬೆಂಡೆಕಾಯಿ. ನೆಕ್ಸ್ಟ್ ಇದಕ್ಕೋಸ್ಕರ ಬೀಜ ಆಗಲಿ ಅಂತ ಇಲ್ಲಿಂದ ಬಿಟ್ಟು ಇಲ್ಲಿವರೆಗೂ ಬಂದಿದೆ. ಇಲ್ಲಿ ನೋಡಿ 3 ಒಟ್ಟೊಟ್ಟಿಗೆ ಇದೆ. ಸೊ ಬನ್ನಿ ಇವಾಗ ಇದನ್ನೂ ಹಾರ್ವೆಸ್ಟ್ ಮಾಡೋಣ, ಈ 3. ಸೊ ಇದನ್ನ ಇವಾಗ ಹಾರ್ವೆಸ್ಟ್ ಮಾಡೋಣ. ಇಲ್ಲೇ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಇದರಲ್ಲಿ ಫುಲ್ಲು ಕೆಳಗಡೆಯಿಂದ ಮೇಲ್ಗಡೆವರೆಗೂ ಬೆಂಡೆಕಾಯಿ ಆಗುತ್ತೆ. ಆಮೇಲೆ ಇದನ್ನು ಕೂಡ ಶಿವಪ್ರಸಾದ್ ಅವರೇ ಕೊಟ್ಟಿದ್ದು, ಈ ಮರ ಬೆಂಡೆಕಾಯಿ ಬೀಜನ. ನೋಡಿ ಎಷ್ಟು ಸಕ್ಕತ್ತಾಗಿದೆ. ಇದು ಇಷ್ಟೇ ಬರೋದು ಸೈಜು, ಬಟ್ ಚೆನ್ನಾಗಿರುತ್ತೆ, ಇದು ಒಳ್ಳೆ ಟೇಸ್ಟ್ ಇದೆ. ನೋಡಿ ಇದು ಒಂದೇ ಗಿಡದಲ್ಲಿ ನೋಡಿ ಎಷ್ಟು ಸಿಕ್ತು. ಇದು ಒಂದೇ ಒಂದು ಗಿಡ, ಅದ್ರಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಫ್ರೆಶ್. ನೋಡಿ ಒಟ್ಟು 4 ಇದ್ರ ಬೆಂಡೆಕಾಯಿ, 4 ಅಲ್ಲ 5 ಮರ ಬೆಂಡೆಕಾಯಿ, ಹಸಿರು ಬೆಂಡೆಕಾಯಿ, ಮತ್ತು 2 ಕೆಂಪು ಬೆಂಡೆಕಾಯಿ ಸಿಕ್ತು. ಇದು 3 ಕೆಂಪು ಬೆಂಡೆಕಾಯಿದು ಇದು ಬೀಜ ಮಾಡೋಕ್ಕೆ. ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ, ಇದ್ರ ಬೀಜ ಹೆಂಗಿರುತ್ತೆ ಅಂತ. ಸೊ ಇದನ್ನ ಇವಾಗ ಬಿಚ್ಚೋಣ. ನೋಡಿ ಒಣಗಿದ ಮೇಲೆ ಈ ಥರ ಇರುತ್ತೆ. ಇದನ್ನು ಈ ಥರ ಬಿಡಿಸ್ಕೊಂಡ್ರೆ ಇದರಲ್ಲಿ ಫುಲ್ಲು ಬೀಜಗಳೇ ಇರುತ್ತೆ. ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು, ಇದೆಲ್ಲ ಬೀಜಗಳೇ. ಇದೆಲ್ಲ ಹಾಕಿದ್ರೆ ಹೊಸ ಗಿಡಗಳು ಮತ್ತೆ ಹುಟ್ಟುತ್ತೆ. ಸೊ ಈ ರೀತಿ ನಾವು ಈ ಬೆಂಡೆಕಾಯಿನ ಪ್ರೊಪಗೇಟ್ ಮಾಡ್ಕೋಬೋದು. ಬೀಜದಿಂದನೇ ಪ್ರೊಪಗೇಟ್ ಮಾಡಬೇಕು, ಬೇರೆ ಯಾವುದೂ ಆಪ್ಷನ್ ಇಲ್ಲ ನನಗೆ ಗೊತ್ತಿರೋಂಗೆ. ಸೊ ನೋಡಿ ಈ ಥರ ಇದೆ ಬೀಜಗಳು, ಸುಮಾರು ಸಿಗುತ್ತೆ. ಒಂದೇ ಒಂದು ಇದರಲ್ಲಿ ಎಷ್ಟೊಂದು ಸಿಗುತ್ತೆ. ನಾನು ಸುಮ್ಮನೆ ಒಂದು 2-3 ಇರಲಿ ಎಮರ್ಜೆನ್ಸಿಗೆ ಅಂತ ಬಿಟ್ಟಿದ್ದೆ. ಸೊ ಒಂದೇ ಒಂದು ಬಿಟ್ಟರು ಸಾಕು, ನೀವು ಬೇಜಾನಾಗೋಯ್ತು. ನೋಡಿ ಒಂದೇ ಒಂದರಿಂದ ಎಷ್ಟು ಬೀಜ ಸಿಕ್ತು. ಇದು ಒಂದೇ ಒಂದು ಇದರಲ್ಲಿ ನೀವು ಒಂದೇ ಒಂದು ಒಣಗಕ್ಕೆ ಇಟ್ಕೊಂಡ್ರೂ ಸಾಕು, ಇಷ್ಟೊಂದು ಸಿಗುತ್ತೆ. ಇದರಲ್ಲಿ ಎಷ್ಟೊಂದು ಗಿಡ ಮಾಡ್ಕೋಬೋದು. ಸೊ ನೋಡಿ ಇಷ್ಟೇ ಸಿಂಪಲ್ಲು. ನೀವು ಈ ರೀತಿ ಮಾಡಿಕೊಂಡ್ರೆ
ನೀವು ಅಂಗಡಿಯಿಂದ ಈ ಬೆಂಡೆಕಾಯಿ ಬೀಜನ ತರೋದು ಅವಶ್ಯಕತೆಯೇ ಇರಲ್ಲ. ಆಮೇಲೆ ಅಂಗಡಿಯಿಂದ ಬೆಂಡೆಕಾಯಿ ತರೋದು ಅವಶ್ಯಕತೆ ಇರಲ್ಲ, ಯಾಕಂದರೆ ಎರಡು ನೀವೇ ಮನೇಲೇ ಬೆಳ್ಕೊತಾ ಇರ್ತೀರ. ಸೊ ಆದ್ದರಿಂದ ನೀವು ಈ ಥರ ಮಾಡ್ಕೊಳ್ಳಿ. ಸೊ ಬನ್ನಿ ಇವಾಗ ಇದನ್ನ ಮಣ್ಣಿಗೆ ಹಾಕ್ಬಿಡೋಣ, ಇದನ್ನ ಹಂಗೆ ನೆಟ್ಬಿಡೋಣ. ಇದು ನೆಕ್ಸ್ಟ್ ಸತಿಗೆ ನಮಗೆ ಬೆಂಡೆಕಾಯಿ ಬೇಕಲ್ಲ, ಸೊ ಅದಕ್ಕೋಸ್ಕರ ನೋಡಿ ಇಲ್ಲೆಲ್ಲ ಸ್ವಲ್ಪ ಉಂಡೆ ಮಾಡಿದ್ದೀನಿ. ಸೊ ಇಲ್ಲೆಲ್ಲ ಹಾಕೋತಾ ಇದ್ದೀನಿ ಅಷ್ಟೇ. ಹಾಕ್ಬಿಟ್ಟು ಮಣ್ಣು ಮುಚ್ಚಿಬಿಟ್ರೆ ಆಗೋಯಿತು. ಇನ್ನೊಂದು ಸ್ವಲ್ಪ ದಿವಸದಲ್ಲಿ, ಇನ್ನೊಂದು ವಾರದಲ್ಲೆಲ್ಲ ಜರ್ಮಿನೇಷನ್ ಆಗಿ ಗಿಡ ಬರುತ್ತೆ. ಸೊ ಆಮೇಲೆ ಒಂದು 2 ಮಂತ್ಸಲ್ಲೆಲ್ಲ ಗಿಡ ಸ್ವಲ್ಪ ದೊಡ್ಡದಾಗಿ, 2 ಮಂತ್ಸ್ ಬೇಡ ಅನಿಸುತ್ತೆ, ಬಟ್ ಅದೇ ಒಂದು 2 ಮಂತ್ಸ್ ಕೊಟ್ಟರೆ ಗಿಡ ದೊಡ್ಡದಾಗಿ ಅದರಲ್ಲಿ ಮತ್ತೆ ಬೆಂಡೆಕಾಯಿ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೋಡಿ ಇಷ್ಟೇ ಸಿಂಪಲ್, ಈಸಿ. ಇಷ್ಟು ಮಾಡಿದ್ರೆ ಆಯಿತು, ಆರಾಮಾಗಿ ಈ ಥರ ಬೆಂಡೆಕಾಯಿನ ಬೆಳೆಸ್ಕೋಬೋದು. ಸೊ ನಿಮ್ಮ ಹತ್ರ ಬೆಂಡೆಕಾಯಿ ಗಿಡ ಇದ್ದರೆ ಈ ರೀತಿ ಬೀಜ ಮಾಡಿಕೊಂಡು ಗಿಡನ ಹೆಚ್ಚು ಮಾಡ್ಕೋಬೋದು. ಅಕಸ್ಮಾತ್ ನಿಮ್ಮ ಹತ್ರ ಬೆಂಡೆಕಾಯಿ ಗಿಡ ಇಲ್ಲ ಅಂದರೆ ಈ ರೀತಿ ಬೀಜ ಬೇಕು ಅಂದರೆ ನೀವು ಫ್ಲಿಪ್ಕಾರ್ಟ್ ಅಥವಾ ಎಷ್ಟೊಂದು ವೆಬ್ಸೈಟ್ಸಲ್ಲಿ ಈ ಥರ ಬೀಜಗಳನ್ನ ಮಾರಾಟ ಮಾಡ್ತಾರೆ, ತರಕಾರಿ ಬೀಜನ. ಅದ್ರ ಮುಖಾಂತರ ನೀವು ತೊಗೋಬೋದು. ಸೊ ನೀವು ಫ್ಲಿಪ್ಕಾರ್ಟಲ್ಲಿ ಬೈ ಮಾಡೋಂಗಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಥ್ರೂ ಬೈ ಮಾಡಿ. ಸೊ ಅದರಿಂದ ನನಗೂ ಹೆಲ್ಪ್ ಆಗುತ್ತೆ. ಅಥವಾ ನೀವೇನಾದ್ರು ನಾನು ಬೈ ಮಾಡ್ದಂಗೆ, ನಾನು ಒಬ್ಬರು ಯೂಟ್ಯೂಬರ್ ಕೈಯಿಂದ ಬೈ ಮಾಡಿದೆ ಅಂತ ಹೇಳಿದೆ, ಸೊ ನೀವು ಅದೇ ಥರ ಬೈ ಮಾಡಬೇಕು ಅಂತಿದ್ರೆ ಅವರ ನಂಬರ್ ಕೊಟ್ಟಿರ್ತೀನಿ, ಶಿವಪ್ರಸಾದ್ ಅಂತ. ಅವ್ರ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಅವ್ರ ಹತ್ರ ಇದ್ರ ಜೊತೆಗೆ ಬೇರೆ ಬೇರೆ ತರಕಾರಿ ಬೀಜಗಳು ಅವ್ರ ಹತ್ರ ಇದೆ. ಸೊ ನೀವು ಅವ್ರಿಗೆ ಕೊರಿಯರ್ ಚಾರ್ಜು ಮತ್ತು ಇದರ ಸೀಡ್ ಚಾರ್ಜು ಕೊಡಬೇಕಾಗತ್ತೆ. ಸೊ ಅವ್ರು ಕೊಟ್ಟರೆ ನೀವು ಎಲ್ಲೇ ಕರ್ನಾಟಕದಲ್ಲೆಲ್ಲೇ ಆದರೂ ಅವರು ನಿಮಗೆ ಕಳಿಸ್ಕೊಡ್ತಾರೆ, ಮನೆಗೇ ಪೋಸ್ಟ್ ಮುಖಾಂತರ ಟ್ರಾನ್ಸ್ಫರ್ ಮಾಡ್ತಾರೆ. ನೋಡಿ ಎಲ್ಲ ಬೆಂಡೆಕಾಯಿಗಳು ಎಷ್ಟು ಚೆನ್ನಾಗಿದೆ, ಕಲರು. ಒಂದು ರೆಡ್ಡು, ಒಂದು ಗ್ರೀನು. ಇದೆರಡೇ ಕಲರ್ ನಂಗೆ ಗೊತ್ತಿರೋದು, ಇದು ಬಿಟ್ಟು ಬೇರೆ ಕಲರ್ ಬರುತ್ತಾ ನಂಗೆ ಗೊತ್ತಿಲ್ಲ, ಬಟ್ ಸಖತ್ತಾಗಿದೆ. ಇದೆರಡು ಕಲರ್ ನನ್ನ ಹತ್ರ ಇದೆ ಇವಾಗ. ಎಷ್ಟು ಚೆನ್ನಾಗಿದೆ ನೋಡಿ. ಇಷ್ಟಿದೆ, ಬಟ್ ಬಿಡ್ತಾ ಇರುತ್ತೆ. ಏನಂದರೆ ನಿಮಗೆ ಸಾರು ಮಾಡೋಕ್ಕಾಗ್ತಾ ಇರುತ್ತೆ. ಇದು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಗಿಡಗಳನ್ನ ಬೆಳೆಸ್ಕೊಬೇಕು. ಸೊ ಇದೇನಿಲ್ಲ, ಸುಮ್ಮನೆ ಒಂದು ಸೈಡ್ಗೆ ಒಂದು 2-3 ವಾರಕ್ಕೊಂದು ಸತಿ ಒಂದಿಷ್ಟು ಸಿಗುತ್ತೆ. ಜಾಸ್ತಿ ಬೇಕು ಅಂದರೆ ಜಾಸ್ತಿ ಬೆಳೆಸ್ಕೊಂಡ್ರೆ ಆಯಿತು ಅಷ್ಟೇ. ಇದೇನು ಜಾಸ್ತಿ ಜಾಗ ಬೇಕು ಅಂತೇನಿಲ್ಲ, ಕಮ್ಮಿ ಜಾಗದಲ್ಲೇ ಬೆಳೆಯುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆಮೇಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಆಮೇಲೆ ನೀವು ಅಷ್ಟೇ ಇದೇ ರೀತಿ ಬೇರೆ ಬೇರೆ ತರಕಾರಿಗಳನ್ನ ನಿಮ್ಮ ಮನೆ ಹತ್ರ ಬೆಳ್ಕೊಳ್ಳಿ. ಜಾಸ್ತಿ ಜಾಗ ಬೇಡ, ಕಮ್ಮಿ ಜಾಗದಲ್ಲಿ ಬೆಳಿಬೋದು. ಆಮೇಲೆ ನೀವು ಗ್ರೋ ಬ್ಯಾಗಲ್ಲಿ ಕೂಡ ಇದನ್ನು ಬೆಳಿಬೋದು. ನಿಮ್ಮ ಹತ್ರ ಏನಾದ್ರು ಈ ಥರ ನೆಲದಲ್ಲಿ ಹಾಕೋಕ್ಕೆ ಜಾಗ ಇಲ್ಲ ಅಂದರೆ ಗ್ರೋ ಬ್ಯಾಗಲ್ಲಿ ಕೂಡ ಬೆಳಿಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು.